ಸಂಗಾತಿಗಳು, ಈ ದಿನ ಸರ್ಕಾರ 18 KPSC ಶಾಲೆಗಳನ್ನು ತೆಗೆಯುವ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವಂಥ ಕೆಲಸನ ಮಾಡ್ತಾ ಇದೆ. ಇವತ್ತು ಬಡವರ ಮಕ್ಕಳಾಗಲಿ, ಯಾವುದೇ ಕೂಲಿ ಕಾರ್ಮಿಕರ ಮಕ್ಕಳಾಗಲಿ ಇದೇ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳನ್ನು ಆಧಾರಿತವಾಗಿ ನಂಬಿಕೊಂಡು ಶಿಕ್ಷಣನ ಕಲಿಯೋಕ್ಕೆ ಹೊರಗೆ ಬರ್ತಾ ಇದ್ದಾರೆ. ಆದರೆ ಸರ್ಕಾರಗಳೇನು ಮಾಡ್ತಾ ಇದೆ, ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ಇವಾಗ KPSC ಶಾಲೆಗಳನ್ನ ತೆಗಿತಾ ಇದ್ದಾರೆ. ಇದು ಅಭಿವೃದ್ಧಿ ಅಂತ ಹೇಳಿ ಅವ್ರು ಹೇಳ್ತಾರೆ, ಆದರೆ ಇದು ನಿಜವಾಗಿಯೂ ಅಭಿವೃದ್ಧಿ ಅಲ್ಲ. ಇದೊಂದು ದುರಂತಕ್ಕೆ ಆದಿಯಾದಂತಹ ಕೆಲಸ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮ SFI ಕಡೆಯಿಂದ ಇದಕ್ಕೆ ತೀವ್ರವಾದಂಥ ವಿರೋಧ ಇದೆ. ಸುಮಾರು 1 ವರ್ಷಗಳಿಂದ, ಅಂದರೆ ನಮಗೆ ಈ ಒಂದು ಸುಳಿವು ಸಿಕ್ಕಿದಾಗಿಂದ 64 ಕನ್ನಡ ಶಾಲೆಗಳನ್ನು ಮುಚ್ತಾರೆ ಅನ್ನೋ ಒಂದು ಸುಳಿವು ಸಿಕ್ಕಾಗಿಂದನೂ ಕೂಡ ನಾವು ಎಲ್ಲಿ ಹೋರಾಟಗಳನ್ನ ಮಾಡ್ತಾ, ಪ್ರತಿಭಟನೆಗಳನ್ನ ಮಾಡ್ತಾ, ಹಳ್ಳಿಗಳ ಜನರನ್ನ ಜಾಗೃತಿ ಮಾಡ್ತಾ ಕೆಲಸನ ಮಾಡ್ಕೊತ ಬಂದಿದ್ದೀವಿ. ಆದರೆ ಸರ್ಕಾರಗಳು ಇವತ್ತು ಅದನ್ನ ಕಣ್ಣು ಮುಚ್ಕೊಂಡು ಕೂತಿದೆಯೇ ಹೊರತಾಗಿ ಅದರ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಇವತ್ತು ಬಡವರ ಮಕ್ಕಳಿಗೆ ಸರ್ಕಾರಿ ಶಾಲೆ ಎಷ್ಟೊಂದು ಇಂಪಾರ್ಟೆಂಟ್, ಎಷ್ಟೊಂದು ಪ್ರಮುಖವಾಗಿವೆ. ಆದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಸರ್ಕಾರ ಇವತ್ತು ಕೈ ಹಾಕಿದೆ ಅಂತಂದರೆ ಬಡವರ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಕನ್ನೋ ಉದ್ದೇಶದಿಂದನೇ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತು ಸರ್ಕಾರಗಳು ಹೇಳ್ತಾರೆ ಉಚಿತ ಶಿಕ್ಷಣ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನೀವು ಈ ರೀತಿ KPSC ಶಾಲೆಗಳನ್ನ ತೆಗಿತಾ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಬಂದರೆ ಬಡವರ ಮಕ್ಕಳು ಬೆಳೆಯೋದಿಲ್ಲ. ಇವತ್ತು KPSC ಶಾಲೆಗಳಿಗೆ ಸರ್ಕಾರ ಯಾಕಷ್ಟು ಆದ್ಯತೆ ನೀಡುತ್ತಿದೆ ಅಂದರೆ ತಮ್ಮವರೇ ಆದಂಥ, ತಮಗೆ ಆತ್ಮೀಯರಾಗಿರುವಂಥ ವ್ಯಕ್ತಿಗಳೇ ಆ ಒಂದು KPSC ಶಾಲೆಗಳನ್ನು ನಡೆಸುವಂಥ ನಿರ್ಧಾರಕ್ಕೆ ಬಂದಿರೋ ಕಾರಣದಿಂದ ಸರ್ಕಾರಿ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸುವಂಥ ಕೆಲಸ ಆಗ್ತಾ ಇದೆ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 1 ವರ್ಷದಿಂದ SFI ಪ್ರತಿಭಟನೆ, ಹೋರಾಟ ಅಂತ ಎಲ್ಲ ಮಾಡ್ತಾ ಬಂದರೂ ಕೂಡ ಶಾಸಕರಾಗಲಿ, ಅಧಿಕಾರಿಗಳಾಗಲಿ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ರೂ ಕೂಡ 7 ಜನ ಕಾಂಗ್ರೆಸ್ ಪಕ್ಷದ ಶಾಸಕರು ಇದಕ್ಕೆ ನೇರ ಹೊಣೆ ಆಗ್ತಾರೆ ಅಂತ ಹೇಳ್ತೀವಿ. ಇವತ್ತು ಯಾವುದೇ ಒಂದು ಶಾಲೆಯನ್ನು ಮುಚ್ಚಿದ್ರೂ ಕೂಡ, ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚಿದ್ರೂ ಕೂಡ ಯಾವುದೇ ಸರ್ಕಾರವನ್ನಾಗಲಿ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ, ಚೈತ್ರಾ ಕೊರೋರ್, ಕಾಲೇಜು ಘಟಕಾಧ್ಯಕ್ಷೆ SFI ಹಾವೇರಿ.